ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ರೇಣುಕಾ ಯಲ್ಲಮ್ಮ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಹಲವು ಕಲಾ ತಂಡಗಳೊಂದಿಗೆ ಶ್ರೀ ರೇಣುಕಾ ಯಲ್ಲಮ್ಮ ರಥವು ಸರ್ಜಾಪುರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಆಗಮನವಾಗುತ್ತಿದ್ದಂತೆ ಸರ್ಜಾಪುರ ಗ್ರಾಮದ ಮಹಿಳೆಯರು ಆರತಿ ಬೆಳಗ್ಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಾಗೆಯೇ ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ತೇರನ್ನು ಕೈಯಿಂದ ಎಳೆದ ದೃಶ್ಯಗಳು ಕಂಡುಬಂತು. ಹಾಗೆಯೇ ಸ್ವಾಮಿಗೆ ಮತ್ತು ದೇವಾಲಯಗಳಿಗೆ ವಿಶೇಷ ಅಲಂಕಾರ ಮತ್ತು ಅರವಂಟಿಕೆ, ಅನ್ನದಾಸೋಹ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಗ್ರಾಮಸ್ಥರು ಮತ್ತು ಕುಲಸ್ಥರು ಭಾಗವಹಿಸಿದರು.
ಪ್ರಸಿದ್ಧ ದೇವತೆ ಗ್ರಾಮ ದೇವತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರೆ ಇದೆ. ಈ ಜಾತ್ರೆಗೆ ಸಾವಿರಾರು ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಪ್ರಸಿದ್ಧವಾದ ಮೊದಲಿಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಏನು ಯುಗಾದಿ ಹಬ್ಬದಂದು ಸರ್ಜಾಪುರದಲ್ಲಿ ಸುಮಾರು ಇತಿಹಾಸಗಳಿರ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವ ಯುಗಾದಿ ಎಂದು ನಡ್ಕೊಂಡು ಬರ್ತಾ ಇದೆ. ಶ್ರೀ ರೇಣುಕಾ ಯಲ್ಲಮ್ಮನ ಜಾತ್ರೆ ಇವತ್ತು 3ನೇ ದಿನ. ಮೊದಲಿಗೆ ಯುಗಾದಿ ಮೊದಲನೇ ದಿನ, 2ನೇ ದಿನ ಇದು ಏನು ದೀಪೋತ್ಸವಗಳ ಉತ್ಸವ, 3ನೇ ದಿನ ಇವತ್ತು ರಥೋತ್ಸವ, ಬ್ರಹ್ಮರಥೋತ್ಸವ ಮತ್ತು ಇವತ್ತು ಮನರಂಜನಾ ಕಾರ್ಯಕ್ರಮ ಈ ಸಾಯಂಕಾಲ ಇದೆ ಶಂಭಪ್ಪನ ದೇವಸ್ಥಾನ ಮುಂಭಾಗದಲ್ಲಿ. ನಾಳೆ ಸಿಡಿ ಕಾರ್ಯಕ್ರಮ ಮತ್ತು ಪಲ್ಲಕ್ಕಿಗಳು ಮತ್ತು ಕರಗೋತ್ಸವ ಎಲ್ಲನೂ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಏನು ವರ್ಷ ನಡ್ಕೊಂಡು ಬರ್ತಾ ಇದೆ. ಹಿರಿಯರು ನಮ್ಮ ಪುರಾತನ ಕಾಲದಿಂದ ನಡ್ಸ್ಕೊಂಡು ಬರ್ತಾಯಿದ್ರು. ಅದೇ ರೀತಿ ಈ ವರ್ಷವೂ ಭಾಳ ವಿಜೃಂಭಣೆಯಿಂದ ಈ ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ರೇಣುಕಾ ಯಲ್ಲಮ್ಮ ಬ್ರಹ್ಮರಥೋತ್ಸವ ನಡೀತಾ ಇದೆ. ಭಾಳ ಜನ ಸೇರಿದ್ದಾರೆ. ಈಗಾಗಲೇ ಎಲ್ಲರೂ ಆ ತಾಯಿ ಆಶೀರ್ವಾದ ಪಡೆದು ಎಲ್ಲ ಜನ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಏನು ಮುಂದಿನ ದಿನ ಆ ತಾಯಿ ಯಲ್ಲಮ್ಮ ದೇವಿ ಏನು ಮಹಾಕಾಳಿ ಸ್ವರೂಪಿಣಿ ತಾಯಿ ಶ್ರೀ ರೇಣುಕಾ ಯಲ್ಲಮ್ಮನ ಒಂದು ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಸರ್ಜಾಪುರದಲ್ಲಿ ನಡ್ಕೊಂಡು ಬರ್ತಾ ಇದೆ. ನಾಳೆ ಭಾಳ ವಿಶೇಷತೆ ಇರ್ತದೆ. ನಾಳೆ ಏನಂದರೆ ಸಿಡಿ ಕಾರ್ಯಕ್ರಮ, ಎಲ್ಲ ಮಕ್ಕಳನ್ನು ತೊಟ್ಟಿಲಿನಲ್ಲಿ ಕುಳಿಸಿ ಆ ಮಕ್ಕಳನ್ನು ಒಂದು ಸುತ್ತುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ನಾಳೆ ಅನ್ನದಾನ ಸಂತರ್ಪಣೆ ಇದೆ ಮಧ್ಯಾಹ್ನ. ಮತ್ತು ಇಲ್ಲಿ 6 ಗಂಟೆಗೆ ಇಡ್ಲಿ ಒಂದು ವಿತರಣೆ ನಮ್ಮ ಕುಂಜಪ್ಪನವ್ರ ಕಡೆಯಿಂದ ಮತ್ತು ಓಂ ಶಕ್ತಿ ಮಂಜು ಕಡೆಯಿಂದ ಇಲ್ಲಿ ಮನರಂಜನಾ ಕಾರ್ಯಕ್ರಮ ಇದೆ. ಭಾಳ ಯಶಸ್ವಿಯಾಗಿ ಈ ಒಂದು ಜಾತ್ರಾ ಮಹೋತ್ಸವ ನಡ್ಕೊಂಡು ಹೋಗ್ತಾ ಇದೆ. ಇದೇ ರೀತಿ ಎಲ್ಲ ಊರಿನ ಭಕ್ತಾದಿಗಳು ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಆ ದೇವಿಯ ಪಾತ್ರಕ್ಕೆ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಬಾರಿ ಭಾಳ ವಿಶೇಷತೆಯಿಂದ ಕೂಡಿತ್ತು.
ಈ ಹೊಸ ತೇರನ್ನು ಕಟ್ಟುವ ಒಂದು ಕೆಲಸ ಆಗಿತ್ತು. ಈ ತೇರು ಕಟ್ಟುವ ಒಂದು ಯಜಮಾನ ಅವರು ಏನು ಆಕ್ಸಿಡೆಂಟ್ ಆಗಿ ಸ್ವಲ್ಪ ಇದಾಗಿದ್ದರಿಂದ ವಿಳಂಬ ಆಗಿದೆ. ಬರೋ ವರ್ಷ ಈ ವರ್ಷದಲ್ಲೇ ನಾವು ಹೆಲಿಕಾಪ್ಟರ್ನನ್ನು ತರ್ಕೊಂಬಂದು ಆ ತಾಯಿ ಹೊಸ ತೇರಿನ ಮೇಲೆ ಆ ತಾಯಿಗೆ ಹೂವನ್ನ ಅರ್ಪಣೆ ಮಾಡಬೇಕು ಅಂದ್ಕೊಂಡಿದ್ವಿ. ಈಗ ಹಾಗಾಗಿ ಸರಿ ಆಗಿಲ್ಲ. ಮುಂದಿನ ವರ್ಷ ಚೆನ್ನಾಗಿ ನಡೀತದೆ. ಎಲ್ಲರೂ ಒಟ್ಟಾಗಿ ಸೇರಿ ಎಲ್ಲ ಭಕ್ತಾದಿಗಳು ಒಟ್ಟು ಕೂಡಿ ಮುಂದಿನ ದಿನ ಜಾತ್ರೆ ಸುಸೂತ್ರವಾಗಿ ನಡ್ಸ್ಕೊಂಡು ಬರ್ತಾರೆ. ಮುಂದಕ್ಕೂ ನಡ್ಸ್ಕೊಂಡು ಹೋಗ್ತಾರೆ. ಹಿಂದೂ ನಡ್ಸ್ಕೊಂಡು ಬಂದಿದ್ರು ಅಂತ ಹೇಳ್ತಾ ನಾನು 2026ರಲ್ಲಿ ಸರ್ಜಾಪುರ ಗ್ರಾಮದಲ್ಲಿ MG ರಸ್ತೆಯಲ್ಲಿ ನೆಲೆಗೊಂಡಿರ್ತಕ್ಕಂಥ ಶ್ರೀ ತಾಯಿ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವವು 2026ರಲ್ಲಿ ಅದ್ಧೂರಿಯಾಗಿ ನಡ್ಕೊಂಡು ಬರ್ತಾ ಇರ್ತದೆ. 2026ರಲ್ಲೂ ಸಹ 2 ದಿನಗಳಿಂದ ಭಾಳ ಅದ್ಧೂರಿಯಾಗಿ ಅಗ್ನಿಗುಂಡ್ಲ ಪೂಜೆ ಮತ್ತು ಹಸಿ ಕರಗ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ನಡೆದಿದೆ. ಇವತ್ತು ಏನು ತಾಯಿ ರೇಣುಕಾ ಯಲ್ಲಮ್ಮ ದೇವಿಯ ರಥೋತ್ಸವವನ್ನು ವಿಜೃಂಭಣೆಯಿಂದ ಎಲ್ಲ ಸರ್ವ ಜನಾಂಗದವರೆಲ್ಲ ಸೇರಿ ನಮ್ಮ MG ರಸ್ತೆಯ ಎಲ್ಲ ಮುಖಂಡರುಗಳ ಮುಖಾಂತರ ಇವತ್ತು ತಾಯಿ ಯಲ್ಲಮ್ಮ ದೇವಿಯ ರಥೋತ್ಸವವನ್ನು ರಾಜಬೀದಿಗಳಲ್ಲಿ ಹೋಗ್ತಾ ಇದೆ. ಮತ್ತು ಅದರ ಜೊತೆಯಲ್ಲಿ ಇವತ್ತು ಸಂಜೆ ರಸಮಂಜರಿ ಕಾರ್ಯಕ್ರಮ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಶ್ರೀಯುತ ಶಂಭಯ್ಯ ಮಾಜಿ ಅಧ್ಯಕ್ಷರು ಮತ್ತು ಸಮಾಜ ಸೇವಕರು ಮತ್ತು SM ಶ್ರೀನಿವಾಸರವರು ಮಾಜಿ ಅಧ್ಯಕ್ಷರು ಮತ್ತು ಸಮಾಜ ಸೇವಕರು ಹಾಗೂ ಇತರ ಎಲ್ಲ ಸ್ನೇಹಿತರೆಲ್ಲ ಸೇರಿ ಇವತ್ತು ಮನೋರಂಜನಾ ಕಾರ್ಯಕ್ರಮ ಆರ್ಕೆಸ್ಟ್ರಾವನ್ನು ಸಹ ಶಂಭುಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಟಿದ್ದಾರೆ. ಮತ್ತು ನಾಳೆ ಏನು ನಮ್ಮ CD ಕಾರ್ಯಕ್ರಮ ಮತ್ತು ಅದರ ಜೊತೆಗೆ ಏನು ಕರಗ ಮಹೋತ್ಸವ ಅದ್ದೂರಿಯಾಗಿ ಪಲ್ಲಕ್ಕಿ ಉತ್ಸವಗಳು ಸಹ ನಡೆಯಲಿದ್ದು ಸಾರ್ವಜನಿಕರು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮದ ಭಾಗಿಯಾಗಿ ಎಲ್ಲರೂ ತಾಯಿ ಆಶೀರ್ವಾದ ಪಡಿಬೇಕಂತ ತಮ್ಮನಲ್ಲಿ ಮನವಿ ಮಾಡಿಕೊಳ್ತೇವೆ. ಮತ್ತೊಮ್ಮೆ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರೆಗೆ ಎಲ್ಲ ಸಾರ್ವಜನಿಕರು ಆಗಮಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಮತ್ತು ಅದೇ ರೀತಿ ಏನು ನಮ್ಮ ಸರ್ಜಾಪುರ ಪೊಲೀಸ್ ಸಿಬ್ಬಂದಿ ವರ್ಗ ಆಗಿರ್ಬೋದು, KEB ಅವರಾಗಿರ್ಬೋದು, ಎಲ್ಲರೂ ನಮ್ಮ ಸಹಕರಿಸ್ತಾ ಇದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಪ್ರತಿ ವರ್ಷದಂತ ಈ ವರ್ಷ ಶ್ರೀ ರೇಣುಕಾ ಯಲ್ಲಮ್ಮ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಮೊದಲನೇದಾಗಿ ಈ ದಾನಿಗಳಿಂದನೇ ಜಾತ್ರೆ ಚೆನ್ನಾಗಿ ನಡಿಬೇಕಾಗಿರೋದು. ಎಲ್ಲ ದಾನಿಗಳು ಎಲ್ಲ ಒಂದೊಂದು ಒಪ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಆ ದಾನಿಗಳಿಗೆ ದೇವರು ಆ ತಾಯಿ ಯಲ್ಲಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ಲ ಕಾರ್ಯಕ್ರಮ ಏನೇನು ಕೊಡ್ತಾರೋ ಮತ್ತು ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಎಲ್ಲ ಆ ತಾಯಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನು ಮುಂದಿನ ವರ್ಷಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕಂತ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಹಾಗೆ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಭಾಗವಹಿಸಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು. ಇನ್ನು ನಾಳೆ ಇದೆ ಜಾತ್ರೆ. ನಾಳೆನೂ ಒಂದು ತೊಂದರೆಗಳಾಗದಿರ ಒಂದು ಸುಶುಚಿತವಾಗಿ ನಡ್ಕೊಂಡು ಹೋಗಲಿ ಅಂತ ತಾಯಿಯಲ್ಲಿ ಕೇಳ್ಕೊತೀನಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯ. ರೇಣುಕಾ ಯಲ್ಲಮ್ಮ ಗ್ರಾಮ ದೇವತೆ ಜಾತ್ರೆ ಇವತ್ತು ವಿಜೃಂಭಣೆಯಿಂದ ರಥ ಸಾಗ್ತಾ ಇದೆ. ತಾಯಿ ರಥ ಬೀದಿಯಲ್ಲಿ ಆ ತಾಯಿ ಸಾಗ್ತಾ ಇದ್ದಾಳೆ. ಎಲ್ರಿಗೂ ಒಳ್ಳೆಯದಾಗಲಿ, ದೇಶದಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಆ ತಾಯಿ ಆಶೀರ್ವಾದದಲ್ಲಿ ಅಂತ ಬೇಡ್ತಾ ಎಲ್ಲರಿಗೂ ಯಲ್ಲಮ್ಮ ದೇವಿ ಜಾತ್ರಾ ಶುಭಾಶಯಗಳು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ತಾಯಿ ಕೃಪೆಗೆ ಪಾತ್ರರಾಗಬೇಕಂತ ಗ್ರಾಮಸ್ಥರಲ್ಲಿ ಮನವಿ. ನನ್ನ ಮನೆ ದೇವರಾಗಿರತಕ್ಕಂಥ ಯಲ್ಲಮ್ಮ ಅವ್ರದ್ದು ಇವತ್ತು ಅದ್ಧೂರಿಯಾಗಿ ಜಾತ್ರೆ ನಡೀತಾ ಇದೆ. ಪ್ರತಿ ವರ್ಷ ಇದಕ್ಕಾನ ಅದ್ಭುತವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಆ ತಾಯಿನ ಊರಿನ ಜನಗಳನ್ನ ಎಲ್ಲರನ್ನೂ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಇದ್ದೇನೆ. ಆದರೂ ಈ ಜಾತ್ರೆ ಪ್ರತಿಷ್ಠಿತವಾದದ್ದು. ಸುಮಾರು ನಮ್ಮ ತಾತ ಮುತ್ತಾತನವ್ರ ಕಾಲಗಳಿಂದನೂ ಈ ಜಾತ್ರೆ ಪ್ರತಿದಿನವೂ ನಡೀತಾ ಇದೆ. ಪ್ರತಿ ವರ್ಷನೂ ವಿದ್ದೂರಿಯಾಗಿ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಆ ತಾಯಿ ನಮ್ಮಮ್ಮನ ಎಲ್ಲ ಊರು ಜನಗಳಿಗೆಲ್ಲರಿಗೂ ಆಶೀರ್ವಾದ ಕೊಟ್ಟು ಐಶ್ವರ್ಯ ಅಂತಸ್ತು ಕೊಟ್ಟು ಚೆನ್ನಾಗಿ ಇಟ್ಕೊಳ್ಳಿ. ನಮ್ಮ ಗ್ರಾಮ ದೇವತೆ ಎಲ್ಲರನ್ನು ಕಾಪಾಡಬೇಕಂತೇಳಿ ನನ್ನ ಕಳಕಳನ್ನು ಪ್ರಾರ್ಥಿಸ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಸರ್ಜಾಪುರದ ಗ್ರಾಮ ದೇವತೆ ಯಲ್ಲಮ್ಮ ಜಾತ್ರೆ ಪ್ರತಿ ವರ್ಷ ವಿಜೃಂಭಣೆಯಿಂದ ನಮ್ಮ ಸದ್ದಾಮ್ ಅವರು, ಶ್ರೀನಿವಾಸ್ ಅವರು ಮತ್ತು ಬುಡ್ಗಪ್ಪ ಶ್ರೀನಿವಾಸ್ ಅವರು, ಮಂಜು ಅವರು ಎಲ್ಲ ನಮ್ಮ ಸ್ನೇಹಿತರುಗಳು ಸೇರಿ ವಿಜೃಂಭಣೆಯಿಂದ ಇನ್ನೂ ಅನೇಕ ಮುಖಂಡರುಗಳೆಲ್ಲ ಊರಿನ ಎಲ್ಲ ಮುಖಂಡರುಗಳು ಸೇರಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ನೆರವೇರಿಸ್ತಾರೆ. ಇಡೀ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ಮಾತೆ ಯಲ್ಲಮ್ಮ ದೇವಿ ಗ್ರಾಮ ದೇವತೆ ಆಗಿರ್ತಾರೆ. ಪ್ರತಿ ಗ್ರಾಮದಿಂದ ಕೂಡ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಆ ದೇವಿಯ ಒಂದು ಆಶೀರ್ವಾದ ಪಡೆದು ನಮ್ಮ ಯಲ್ಲಮ್ಮ ದೇವಿಯ ಆಶೀರ್ವಾದ ಪಡೆದು ಹೋಗ್ತಾರೆ. ಪ್ರತಿ ವರ್ಷ ಕೂಡ ನಾನು ಕೂಡ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ಆ ದೇವಿಯ ಒಂದು ಆಶೀರ್ವಾದ ಪಡೆಯೋದಕ್ಕೆ ನಾವು ಭಾಗವಹಿಸ್ತೇವೆ. ಆ ಯಲ್ಲಮ್ಮ ತಾಯಿ ಪ್ರತಿಯೊಬ್ಬರಿಗೂ ನಮ್ಮ ಗ್ರಾಮದಲ್ಲಿ ಸುಭಿಕ್ಷವಾಗಿ ಎಲ್ಲ
ಒಂದು ರೈತರಿಗೆ ಮತ್ತು ಎಲ್ಲ ದೀನ ದಲಿತರಿಗೆ ಬಡವರಿಗೆ ಆ ತಾಯಿಯ ಒಂದು ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದೆ. ಸರ್ಜಾಪುರ ಟೌನಿನಲ್ಲಿ ಸುಮಾರು ವರ್ಷಗಳಿಂದ ಶ್ರೀ ರೇಣುಕೆಲ್ಲಮ್ಮ ದೇವಿಯ ಜಾತ್ರೆ ಭಾಳ ಅದ್ಧೂರಿಯಿಂದ ನಡೀತಾ ಇದೆ. ಹಾಗೂ ಈ ನಾಡಿನ ಜನತೆಗೂ ಶುಭಾಶಯಗಳು ಕೋರ್ತಾ, ಹಾಗೂ ನಾಳೆ ಸಿಡಿ ಕಾರ್ಯಕ್ರಮ, ಕರಗ ಮತ್ತು ಅನ್ನದಾನ ಸಹ ಇರುತ್ತೆ, ರಾತ್ರಿ ಆರ್ಕೆಸ್ಟ್ರಾ ಸಹ ಇರುತ್ತೆ. ತಾವೆಲ್ಲ ಆ ತಾಯಿಯ ಅನುಗ್ರಹದಿಂದ ಈ ನಾಡಿನ ಜನತೆಗೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಟೌನ್ನ ಎಲ್ಲ ಯುವಕರಿಗೂ ಸಹ ಧನ್ಯವಾದಗಳು. ಆ ತಾಯಿಯ ಪೋಷಣೆ ಯಾವತ್ತು ಎಂದಿಗೂ ಹೀಗೆ ಇರಲಿ, ಅತಿ ಹೆಚ್ಚಿನ ರೀತಿಯಲ್ಲಿ ಬರೋ ವರ್ಷದಿಂದ ಇದೇ ರೀತಿಯಾಗಿ ಆಗಲಿ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲಮ್ಮನ ಜಾತ್ರೆ ಅದ್ದೂರಿಯಾಗಿ ನಡೀತದೆ, ಅದಕ್ಕೆ ಒಳ್ಳೇದಾಗಲಿ ಅಂತ ಆಶೀರ್ವಾದ.